ನಮ್ಮ ಸಾರ್ಗೇಣಿ ಎಸ್ಕೇಪು ಮತ್ತು ಕೋಲಾಡ್ ಎಸ್ಕೇಪಿಂದ 2.4 TMC ಸುಮಾರು 7.5 TMC ನೀರು ಹೋಗ್ತಾ ಇದೆ. ಲಿಂಕ್ ಕ್ಯಾನಲ್ ಯಾವುದು ಬೇಕು ಅಂತ ಸೋಫಾ ಸರ್ಕಾರ ಹೇಳಿದ ಹಿನ್ನೆಲೆ ಕುರಿಗಳಿಗೆ ಮಾಡಿಗೆ ಸೀಮಿತವಾಗಿಲ್ಲ. ಬಹುಶಃ ರಾಮನಾಥ್ ಚನ್ನಪಟ್ಟಣ ತೆಗೆದುಕೊಳ್ಳುವಂಥ ಚಿಂತನೆ ಈ ಸರ್ಕಾರಕ್ಕಿದೆ. ನಾವು ಒತ್ತಾಯ ಮಾಡೋದೇನಪ್ಪ ಅಂದರೆ ಲಿಂಕ್ ಕ್ಯಾನಲ್ ಅವೈಜ್ಞಾನಿಕ. ಹಿಂದೆ ಯಡಿಯೂರಪ್ಪರಿದ್ದಾಗ ಅದನ್ನು ರದ್ದು ಮಾಡಿದರು. ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಂತ ನಮ್ಮ DCM ಹೇಳ್ತಾರೆ, ಹಿಂದೇನು ಸರ್ಕಾರ ಇತ್ತಲ್ಲ ಅದು ಕ್ಯಾಬಿನೆಟ್ ಇರುವ, ಅಲ್ಲಿಗೂ ಮುಖ್ಯಮಂತ್ರಿ ಇರ್ತಲ್ಲ, ಅವರು ಡಿಸಿಷನ್ ತಗೊಂಡವ್ರೆ ಮಾಡೋದು ಬೇಡ ಅಂತ. ಮತ್ತು ತಿರುಗಿನಂಥ ಕ್ಯಾಬಿನೆಟ್ ಇದು. ಹಂಗಾಗಿ ನಾನೇನು ಹೇಳಕ್ಕೆ ಬಯಸ್ತೀನಿ, ಲಿಂಕ್ ಕ್ಯಾನಲ್ನ ಕೂಡಲೇ ಸ್ಟಾಪ್ ಮಾಡಿ, ಏನು ವೈಡನ್ ಈ ದುಡ್ಡೆಲ್ಲ ವೈಡನ್ ಮಾಡಿ ಮುಂದೆ ತಗೊಂಡೋಗಿ, ನೋ ಅಬ್ಜೆಕ್ಷನ್. ಅದು ಬಿಟ್ಟು ಲಿಂಕ್ ಕ್ಯಾನಲ್ನ ಯಾವುದೇ ಕಾರಣಕ್ಕೂ ಕೈಗೆತ್ಕೊಂಬಾರ್ದು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಇದರಿಂದ ಎಸ್ಪೆಷಲಿ ನಮ್ಮ TBC ಏನು ದಂಡಿಸೇರ ಹೋಬಳಿ ಇರ್ಬೋದು, CS ಪುರ ಇರ್ಬೋದು, ಗುಬ್ಬಿ ಇರ್ಬೋದು, ಅದಕ್ಕೆಲ್ಲ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನಲ್ನ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಅದರಲ್ಲಿ ಹೌದಲ್ಲ, ಇಡೀ ಜಿಲ್ಲೆ, ಇಡೀ ರೈತ ಸಮೂಹಕ್ಕೆ ಇದರಿಂದ ಅನ್ಯಾಯ ಆಗುತ್ತೆ. ಹಾಗಾಗಿ ಅದು ಒಂದು ಸಬ್ಜೆಕ್ಟ್ ನಾವು ಹಾಕೊಂಡಿದ್ವಿ. ಅವತ್ತು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಇವತ್ತು ನಮ್ಮ ರೈತರ ಕರೆ ಕೊಟ್ಟು ವಿನಂತಿ ಏನಪ್ಪ ಅಂದರೆ, ಸಾವಿರಾರು ಜನ ಭಾಗವಹಿಸಿ ಹೋರಾಟ ಮಾಡಿದ್ದು ನಮ್ಮ ಹಕ್ಕು, ನಮ್ಮ ನೀರಿನ ಹಕ್ಕನ್ನು ನಾವು ಪಡ್ಕೋಬೇಕು. ನಮ್ಮ ರೈತರು ಏನು ನಮಗೆ ಸರ್ಕಾರ ಅಲಾಟ್ ಮಾಡಿದೆ 5.5 TMC ನೀರು, ಆ ನೀರನ್ನು ನಮ್ಮ ತುರುವೇಕೆರೆ ಕ್ಷೇತ್ರಕ್ಕೆ ಕೊಡಿ ಅನ್ನೋದು ನಮ್ಮ ಹಕ್ಕು. ಹಾಗಾಗಿ ನಾವು ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೆ ನಾವು ಈಗಾಗಲೇ ಅನೌನ್ಸ್ಮೆಂಟ್ ಕೊಟ್ಟಿದ್ವಿ, ಎಲ್ಲ ಹಳ್ಳಿಗೂ ಹೋಗ್ತಾ ಇದೆ. ಮತ್ತೆ ಎಲ್ಲರೂ ಸಹ ಒಟ್ಟಿಗೆ ಈ ಹೋರಾಟದಲ್ಲಿ ಭಾಗವಹಿಸಿ, ರೈತರು ಹೆಚ್ಚಿನ ಜನ ಭಾಗವಹಿಸಿ ಇದು ಯಶಸ್ವಿ ಮಾಡಿ, ಸಾಧ್ಯವಾದಷ್ಟು ಅವತ್ತು ನೈಟು ಧರಣಿ ಕೂರಲ್ಲಿ ತೊಂದರೆ ಇಲ್ಲ. ರೈತರಿಗೋಸ್ಕರ 1 ದಿವಸ 2 ದಿವಸ ಮಲಗಿಬಿಟ್ರೆ ತೊಂದರೆ ಆಗೋದಿಲ್ಲ. ಹಾಗಾಗಿ ದಯಮಾಡಿ ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ಎಲ್ಲ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ನನ್ನ ಆತ್ಮೀಯ ಸ್ನೇಹಿತರುಗಳೇ, ಕಾರ್ಯಕರ್ತ ಬಂಧುಗಳೇ, ಎಲ್ಲ ನನ್ನ ಸಹೋದರಿಗಳೇ, ಇವತ್ತು ಬಂಧುಗಳೇ, ಇವತ್ತೇನೀಗ ನಮ್ಮ ಹಿರಿಯರಂತ ಲಕ್ಷ್ಮಣ ಮಾತಾಡಿದ್ದಾರೆ. ಇವತ್ತು ಈಗಾಗಲೇ ಏನು ತಮಿಳುನಾಡು ನೀರು ಬಿಡಬೇಕು ಅಂತೇಳಿ KRS ಮುಖಾಂತರ 500 ಕ್ಯೂಸೆಸ್ ನೀರು ಅಲ್ಲಿಂದ ಹರಿಸಿ ಅಲ್ಲಿಂದ ತಮಿಳುನಾಡು ಬಿಡಬೇಕು ಅಂತ ಇದು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರು ಬಿಡೋದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತೀವಿ. ಯಾವುದೇ ಕಾರಣ ಬಿಡಬಾರ್ದು. ಫಸ್ಟ್ ಇರ್ತಕ್ಕಂಥ ನಮ್ಮ ಈ ಜಿಲ್ಲೆ, ಹಾಸನ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆ ರೈತರು ಹಿತ ಕಾಪಾಡಿ ಆಮೇಲೆ ಬಿಡಲಿ ನೀರು. ಇವಾಗ ನಾವು ಅದಕ್ಕೆಲ್ಲ ವಿರೋಧ ವ್ಯಕ್ತಪಡಿಸಬೇಕು ಅಂತೇಳಿ ಈಗ 10ನೇ ತಾರೀಕು ನಾವು ದೊಡ್ಡ ಒಂದು ಪ್ರತಿಭಟನೆನ NDA ವತಿಯಿಂದ ಇಟ್ಕೊಂಡಿದ್ದೀವಿ. ಇರ್ತಕ್ಕಂಥ ಎಲ್ಲ NDA ಕಾರ್ಯಕರ್ತರುಗಳು, ಮೈತ್ರಿಕೂಟದ ಕಾರ್ಯಕರ್ತರುಗಳು ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಬಂದು ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ಯಾಕೆ ಈಗಾಗಲೇ ನೋಡಿದ್ದೀವಿ, ಎಲ್ಲ ಊರುಗಳಿಗೂ ಎಲ್ಲ ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಕೂಡಲೇ ಸರ್ಕಾರ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ದಯವಿಟ್ಟು ಕಡೆ ಗಮನ ಹರಿಸಿ ತುರುವೇಕೆರೆ ತಾಲೂಕು ಸಹಿತ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು, ಕ್ಷೇತ್ರ ಅಂತ ತುರುವೇಕೆರೆ ಕ್ಷೇತ್ರ ಅಂತ ಕೇಳ್ತಾ ಇದ್ದೀವಿ. ಮತ್ತು ಏನೀಗಾಗಲೇ ದನಕರುಗಳ ಮೇವಿನ ತೊಂದರೆ ಕಾಡ್ತಾ ಇದೆ. ಕೂಡಲೇ ಗೋಶಾಲೆ ಏನು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋಶಾಲೆಗಳು ಮಾಡಿದ್ರು, ಅದನ್ನೆಲ್ಲ ಮುಚ್ಚಿದ್ದಾರೆ. ಈಗಲೂ ಸಹಿತ ಪುನಃ ಗೋಶಾಲೆಗಳು ಸ್ಥಾಪನೆ ಮಾಡಿ ಇರ್ತಕ್ಕಂಥ ದನಕರುಗಳ ಮೇವು ಒದಗಿಸ್ಬೇಕು ಅಂತ ಹೇಳಿ ನಾವು ಕೇಳ್ತಿದ್ದೀವಿ. ಇವತ್ತಾಗಲೇ ಎಲ್ಲ ಕಡೆ ನೋಡಿದ್ದೀರಿ, ಏನಾರ ಹೋಗಲಿ ಇರೋ ಥರ ಬೋರ್ನಲ್ಲಾದರೂ ನೀರು ನಾವು ಹೊಡ್ಕೊತೀವಿ ಅಂತಂದರೆ ಆ ಬೋರಲ್ಲಿ ವಿದ್ಯುತ್ ಶಕ್ತಿ ಸಹಿತ ಸರಿಯಾಗಿ ಕೊಡ್ತಾ ಇಲ್ಲ. ರಾತ್ರಿ ಎಲ್ಲ ಕರೆಂಟೇ ಇಲ್ಲ, ಇವತ್ತು ಸಹ ಬೆಳಗಿಂದ ಇಲ್ಲ. ಈ ಥರ ಒಂದು ಇರ್ತಕ್ಕಂಥ ತೊಂದರೆಗಳು ರೈತರು ಅನುಭವಿಸ್ತಾ ಇದ್ದಾರೆ. ರೈತರಿಗೆ ಏನಿಲ್ಲ, ಇವರೆಲ್ಲ ಭಾಗ್ಯನೂ ಕೊಟ್ಟವ್ರೆ. ರೈತರಿಗೆ ಒಂದು ಆತ್ಮಹತ್ಯೆ ಒಂದು ಭಾಗ್ಯ ಕೊಟ್ಕೊಳ್ಳಿ, ಆತ್ಮಹತ್ಯೆ ಮಾಡಿಕೊಂಡ್ರೆ ಇಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ ಅದು ಘೋಷಣೆ ಮಾಡ್ಬಿಡಿ, ಯಾರೋ ಮಾಡ್ಕೊಂಬಿಡ್ಲಿ ಅಂತೇಳಿ ಕಾಯ್ತಾ ಇರಬೇಕು ಅನ್ಸುತ್ತೆ ಈ ಸರ್ಕಾರ. ದಯವಿಟ್ಟು ಕೂಡಲೇ ಈ ಕಡೆ ಗಮನ ಹರಿಸಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಪಕ್ಷಾತೀತ ಇರ್ತಕ್ಕಂಥ ಶಾಸಕರು ಇರ್ಬೋದು, ಮಾಜಿ ಶಾಸಕರಿಗೂ ಹಾಲಿ ಶಾಸಕರು ಇರ್ಬೋದು, ಈ ಜಿಲ್ಲೆ ಹಿತ ಕಾಪಾಡೋಕ್ಕೋಸ್ಕರ ಕೂಡಲೇ ಈ ಪ್ರತಿಭಟನೆ ಅವರು ಸಹಿತ ಭಾಗವಹಿಸಿ ಏನಿರ್ತಕ್ಕಂಥ ಹೇಮಾವತಿಯಿಂದ ನೀರು ಹರಿಸೋಕ್ಕೆ ಪ್ರಯತ್ನ ಪಡೋಣ. ಅವರು ಸಹಿತ ನಮ್ಮ ಜೊತೆ ಬರಲಿ ಅಂತ ನಾವು ಕೇಳ್ಕೊತೀವಿ. ಇವತ್ತಲ್ಲ ಈ ಭಾಗದಲ್ಲಿ ಪ್ರಭಾವಿತ ಶಾಸಕರುಗಳೆಲ್ಲ ಇದ್ದಾರೆ. ಈಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಲ್ಲಿದ್ದಾರೆ, JDS ಅಲ್ಲಿದೆ, BJP ಇದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಬೇಕು. ತುರುವೇಕೆರೆಗೆ ಒಂದೇ ಅವಶ್ಯಕತೆ ಇಲ್ಲ, ಹೇಮಾವತಿ ತುರುವೇಕೆರೆ ಬತ್ತು ಅಂತಾರೆ, ಕುಣಗುಲ್ಗೂ ಹೋಗುತ್ತೆ, ಮುದ್ಗಿರು ಹೋಗುತ್ತೆ, ಪಾವಗಡ್ಗೂ ಹೋಗುತ್ತೆ. ಅದರಿಂದ ನಾವು ಪ್ರತಿಭಟನೆ ಮಾಡೋದು ಒಬ್ಬರೇ ಇಲ್ಲ, ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಬೇಕು. ನಾವೇನಾದರೂ ಇವರೇನಾದ್ರು ನೀರು ಬಿಡಲಿಲ್ಲ ಅಂದರೆ ನಾವು ಇರ್ತಕ್ಕಂಥ ಶಾಸಕರು ಇರ್ತಕ್ಕಂಥ ಮಾಜಿ ಶಾಸಕರೆಲ್ಲ ಸೇರಿ
ಉಗ್ರವಾದ ಪ್ರತಿಭಟನೆ ಮಾಡಿ ಏನು ಹೇಮಾವತಿ ಗಂಟ ನಾವು ನಡ್ಕೊಂಡು ಪಾದಯಾತ್ರೆ ಮಾಡೋದು ಸರಿ, ನಾವು ನೀರು ಬಿಡ್ಸೋಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ನಿಮ್ಮ ಜೊತೆ ನಾವು ಇರ್ತಕ್ಕಂಥ ತಾಲೂಕಿನ ರೈತರ ಜೊತೆ ಕೈ ಜೋಡಿಸ್ತೀವಿ. ರೈತರುಗಳು ಅಷ್ಟೇ ಈ ಕಡೆ ಗಮನ ಹರಿಸಿ ವಿದ್ಯುತ್ ಶಕ್ತಿ ಸಮಸ್ಯೆ ಇರ್ಬೋದು, ದನಕರು ಮೇವು ಸಮಸ್ಯೆ ಇರ್ಬೋದು, ಬರ ಪೀಡಿತ ಗೋಷ್ಠಿ ಸಮಸ್ಯೆ ಇರ್ಬೋದು, ನೀರಸ ಸಮಸ್ಯೆ ಇರ್ಬೋದು, ತಾವೆಲ್ಲ ಭಾಗವಹಿಸಬೇಕು. ಇರ್ತಕ್ಕಂಥ ಪಕ್ಷಾಂತರ ಎಲ್ಲ ರೈತರುಗಳಿದೆ ಭಾಗವಹಿಸಿ ಈ ಕಾರ್ಯಕ್ರಮ ಪ್ರತಿಭಟನೆಗೆ ಯಶಸ್ವಿಗೊಳಿಸಬೇಕು ಅಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಧನ್ಯವಾದ. ಭಾರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಮ್ಮ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ NDA ಮೂಲಕ BJP ಮತ್ತು JDS ಒಂದು ಶಾಸಕರ ನೇತೃತ್ವದಲ್ಲಿ ನಾವು ಕೂಡ ಸೇರಿ ಪ್ರತಿಭಟನೆ ಮಾಡ್ತೇವೆ ಅಂತಕ್ಕಂಥ ಸಾಮೂಹಿಕ ನೇತೃತ್ವ, ಎರಡೂ ಪಕ್ಷಗಳ ಸಾಮೂಹಿಕ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಕೂಡ ಹೋರಾಟ ನಡೆಸಿ ನಮ್ಮ ಈ ಕ್ಷೇತ್ರದ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಾವು ಮುಂದಾಗಿದ್ದೇವೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಧನ್ಯವಾದಗಳು.